ಹಾಯ್ ಗೈಸ್, ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದು ಡಿಟೆಕ್ಟಿವ್ ಸೀರೀಸ್. ಡಿಟೆಕ್ಟಿವಲ್ಲಿ ಫೇಮಸ್ ಹೆಸರು ಅಂದರೆ ಅದು ಶೆರ್ಲಾಕ್ ಹೋಮ್ಸ್. ಅವನು ಈ ಸೀರೀಸ್ ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೋಬೇಡಿ. ಸೀರೀಸ್ ಸ್ಟಾರ್ಟಲ್ಲಿ ಸೋಲ್ಜರ್ದು ಫೈಟ್ ಆಗ್ತಾ ಇರುತ್ತೆ. ಅದರಲ್ಲಿ ಒಬ್ಬನಿಗೆ ಇಂಜುರಿ ಆಗುವಾಗ ಅವನು ನಿದ್ದೆಯಿಂದ ಎದ್ದೇಳ್ತಾನೆ. ಅವನ ಹೆಸರು ಜಾನ್ ಅಂತ. ಇವನು ಈ ಸೀರೀಸಿದು ಸೆಕೆಂಡ್ ಹೀರೋ. ಇವನು ಒಬ್ಬ ಆರ್ಮಿ ಡಾಕ್ಟರ್ ಆಗಿದ್ದ. ನೆಕ್ಸ್ಟ್ ಡೇ ಅವನು ಸೈಕಾಲಜಿಸ್ಟ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ತಾನೆ. ಹೀಗೆ ಕಟ್ ಮಾಡಿದರೆ ಅವನ ಗರ್ಲ್ ಫ್ರೆಂಡ್ಗೆ ಕಾಲ್ ಮಾಡಿ ಮನೆಗೆ ಬರ್ತಿದ್ದೇನೆ ಅಂತ ಹೇಳ್ತಾನೆ. ನೆಕ್ಸ್ಟ್ ನೋಡಿದರೆ ಒಂದು ಟ್ಯಾಬ್ಲೆಟ್ ತಗೊಂಡು ಸೂಸೈಡ್ ಮಾಡ್ಕೋತಾನೆ. ಹಾಗೆ ಇನ್ನೊಬ್ಬ ಫ್ರೆಂಡ್ ಜೊತೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲೇ ಕ್ಯಾಬ್ ಸಿಗುತ್ತಾ ಅಂತ ನೋಡ್ತಾನೆ, ಆದರೆ ಕ್ಯಾಬ್ ಯಾರೂ ನಿಲ್ಲಿಸಲ್ಲ. ಆವಾಗ ಫ್ರೆಂಡ್ನ ಹತ್ರ ನಾನು ಬೇರೆ ಕ್ಯಾಬ್ ನೋಡಿ ಬರ್ತೇನೆ ಅಂತ ಹೇಳಿ ಹೋಗ್ತಾನೆ. ನೆಕ್ಸ್ಟ್ ನೋಡಿದರೆ ಅವನು ಟ್ಯಾಬ್ಲೆಟ್ ತಗೊಂಡು ಸೂಸೈಡ್ ಮಾಡ್ಕೊತಾನೆ. ಇನ್ನೊಂದು ದಿನ ಒಬ್ಳು ಪಬ್ಬಲ್ಲಿ ಕೊಲಿಗ್ಯೂ ಜೊತೆ ಬಂದು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಸ್ವಲ್ಪ ಹೊತ್ತು ನೋಡಿದರೆ ಅವಳು ಅಲ್ಲಿ ಇರಲ್ಲ. ನೆಕ್ಸ್ಟ್ ನೋಡಿದರೆ ಅವಳು ಕೂಡ ಟ್ಯಾಬ್ಲೆಟ್ ತಗೊಂಡು ಸೂಸೈಡ್ ಮಾಡ್ಕೊಳ್ತಾರೆ. ಹೀಗೆ ಸರಣಿ ಸೂಸೈಡ್ ನೋಡಿ ಪೊಲೀಸ್ ಅವರು ಪ್ರೆಸ್ ಮೀಟ್ ಕೊಡ್ತಾರೆ. ಅದರಲ್ಲಿ ಪೊಲೀಸ್ ಅವರು ಸೂಸೈಡ್ ಲಿಂಕ್ ಆಗಿದೆ ಅಂತ ಹೇಳಿದಾಗ ಎಲ್ಲರಿಗೂ ರಾಂಗ್ ಅಂತ ಮೆಸೇಜ್ ಬರುತ್ತೆ. ಅವರು ಸೂಸೈಡ್ ಅಲ್ಲ ಮರ್ಡರ್ ಅಂತ ಹೇಳಿದಾಗ ರಾಂಗ್ ಅಂತ ಮೆಸೇಜ್ ಬರುತ್ತೆ. ಇದನ್ನು ನೋಡಿದ ಪ್ರೆಸ್ ಅವರು ಅವ್ರ ಹತ್ರ ಕ್ವಶನ್ ಮಾಡಿದಾಗ ಇದು ಪ್ರೆಸ್ ಮೀಟ್ ಇವಾಗ ಮುಗೀತು ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನಲ್ಲಿ ಜಾನ್ ಅವನು ಫ್ರೆಂಡ್ ಒಬ್ಬನ ಮೀಟ್ ಆಗ್ತಾನೆ. ಹಾಗೆ ಮಾತಾಡಿಕೊಂಡು ಫ್ಲ್ಯಾಟ್ ಹುಡುಕ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆವಾಗ ಫ್ರೆಂಡ್ ಹೇಳ್ತಾನೆ ಈ ಥರ ಹೇಳ್ತಾ ಇರೋದು ಅಂತ. ಆವಾಗ ಜಾನ್ ಕೇಳ್ತಾನೆ ಇನ್ನೊಬ್ಬ ಯಾರು ಅಂತ. ಸೊ ಇಲ್ಲಿ ನಮ್ಮ ಹೀರೋ ಶೆರ್ಲಾಕ್ ಹೋಮ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವನು ತುಂಬ ಬ್ರಿಲಿಯಂಟ್, ಮರ್ಡರ್ ಮಿಸ್ಟರಿ ಕೇಸ್ ಸಾಲ್ವ್ ಮಾಡೋದ್ರಲ್ಲಿ ನಂಬರ್ 1. ಹೀರೋ ಲ್ಯಾಬಲ್ಲಿ ಒಂದು ಡೆಡ್ ಬಾಡಿ ಚೆಕ್ ಮಾಡ್ತಾ ಇರ್ತಾನೆ. ಆವಾಗ ಅಲ್ಲಿಗೆ ಜಾನ್ ಮತ್ತು ಅವನ ಫ್ರೆಂಡ್ ಬರ್ತಾರೆ. ಫ್ರೆಂಡ್ನ ನೋಡಿ ನನಗೆ ಮೊಬೈಲ್ ಫೋನ್ ಕೊಡು, ನಂಗೆ ಅದರಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಹೇಳ್ತಾನೆ. ಆವಾಗ ಫ್ರೆಂಡ್ ಹೇಳ್ತಾನೆ ನನ್ನ ಮೊಬೈಲ್ ನನ್ನ ಹತ್ರ ಇಲ್ಲ, ಕಾರಲ್ಲಿದೆ ಅಂತ. ಆವಾಗ ಜಾನ್ ನನ್ನ ಮೊಬೈಲ್ ಯೂಸ್ ಮಾಡು ಅಂತ ಹೇಳ್ತಾನೆ. ಅದನ್ನು ತಗೊಂಡು ಯಾರಿಗೋ ಮೆಸೇಜ್ ಹಾಕ್ತಾನೆ. ಮೆಸೇಜ್ ಮಾಡಿ ಜಾನ್ ಹತ್ರ ಕೇಳ್ತಾನೆ ಅಫ್ಘಾನಿಸ್ತಾನ ಅವ್ರು ಇರಾಕ್ ಅಂತ. ಜಾನ್ ಕನ್ಫ್ಯೂಸ್ ಆಗಿ ಏನು ಅಫ್ಘಾನಿಸ್ತಾನ ಅಂತ ಹೇಳ್ತಾನೆ. ಹೀರೋ ಆವಾಗ ವಯಲಿನ್ ನುಡಿಸಿದರೆ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳ್ತಾನೆ. ಕನ್ಫ್ಯೂಷನಲ್ಲಿ ಜಾನ್ ಯಾಕೆ ಅಂತ ಕೇಳ್ತಾನೆ. ಆವಾಗ ಹೀರೋ ನನಗೆ ವಯಲಿನ್ ನುಡಿಸಿದ ಅಭ್ಯಾಸ ಇದೆ, ಫ್ಲ್ಯಾಟ್ಮೇಟ್ ಆಗಿದ್ದರೆ ನಿಮಗೆ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳ್ತಾನೆ. ಆವಾಗ ಜಾನ್ ಫ್ರೆಂಡ್ ಹತ್ರ ನೀನು ಹೇಳ್ದ ಫ್ಲ್ಯಾಟ್ ಹುಡ್ಕೊಂಡಿರೋದು ಅಂತ ಕೇಳ್ತಾನೆ. ಆವಾಗ ನಾನು ಇಲ್ಲ ಅಂತ ಅವನು ಇಲ್ಲ ಅಂತ ಹೇಳ್ತಾನೆ. ಹೀರೋ ಆವಾಗ ಹೇಳ್ತಾನೆ ಜಸ್ಟ್ ಇವತ್ತು ಬೆಳಿಗ್ಗೆ ನಾನು ಫ್ಲ್ಯಾಟ್ಮೇಟ್ ಹುಡುಕ್ತಾ ಇದ್ದೇನೆ ಅಂತ ಹೇಳಿದೆ, ಲಂಚ್ಗೆ ಓಲ್ಡ್ ಫ್ರೆಂಡ್ನ ಕರ್ಕೊಂಡು ಬಂದಿದ್ದಾನೆ ಅಂತ ಹೇಳಿದರೆ ಅದೇ ಕಾರಣಕ್ಕೆ ಇರುತ್ತೆ. ನಾಳೆ ಮೀಟ್ ಆಗೋಣ ಫ್ಲ್ಯಾಟ್ ಹತ್ರ ಅಂತ ಹೇಳಿ ಹೊರಡಲಿಕ್ಕೆ ನೋಡ್ತಾನೆ. ಆವಾಗ ಜಾನ್ ಕೇಳ್ತಾನೆ ಯಾರು ಅವನ ಜೊತೆ ಹೇಗೆ ಇರೋದು ಅಂತ. ಆವಾಗ ಹೀರೋ ಜಾನ್ ಬಗ್ಗೆ ಎಲ್ಲ ಹೇಳ್ತಾನೆ. ಆರ್ಮಿ ಡಾಕ್ಟರ್, ಅಫ್ಘಾನಿಸ್ತಾನದಿಂದ ಬಂದಿದ್ದೀಯ, ನಿನಗೆ ಬ್ರದರ್ ಇದ್ದಾನೆ, ಬಟ್ ನೀನು ಅವನ ಹತ್ರ ಹೋಗಲ್ಲ ಯಾಕಂದರೆ ನಿನಗೆ ಇಷ್ಟ ಇಲ್ಲ ಅಂತ. ಯಾಕಂದರೆ ಅವನು ಮತ್ತು ಅವನ ಹೆಂಡತಿನ ಬಿಟ್ಟು ಬಂದಿದ್ದಾನೆ. ಹಾಗೆ ನೀನು ಥೆರಪಿಸ್ಟ್ ಹತ್ರ ಹೋಗ್ತೀಯಾ ಅಂತಲೂ ಹೇಳ್ತಾನೆ. ಮತ್ತು ಹೀರೋ ಅವನ ಹೆಸರು ಮತ್ತು ಅಡ್ರೆಸ್ ಹೇಳಿ ನಾಳೆ ಮಧ್ಯಾಹ್ನ ಸಿಗೋಣ ಅಂತ ಹೇಳಿ ಹೊರಡ್ತಾನೆ. ಜಾನ್ ಮನೆಗೆ ಹೋಗಿ ಅವನ ಬಗ್ಗೆ ವೆಬ್ಬಲ್ಲಿ ಸರ್ಚ್ ಮಾಡ್ತಾನೆ. ನೆಕ್ಸ್ಟ್ ಡೇ ನೋಡಿದರೆ ಒಬ್ಬರು ಹೆಂಗಸು ಟ್ಯಾಬ್ಲೆಟ್ ತಗೊಂಡು ಸೂಸೈಡ್ ಮಾಡ್ಕೊಳ್ತಾರೆ. ಜಾನ್ ಹೀರೋನ ಫ್ಲ್ಯಾಟ್ ಹತ್ತಿರ ಬರ್ತಾನೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಜಾನ್ ಹೇಳಿದಾಗ ಓನರ್ದು ಹಸ್ಬೆಂಡ್ನ ಕೇಸಲ್ಲಿ ಮರಣದಂಡನೆ ಬರೋ ಹಾಗೆ ಹೆಲ್ಪ್ ಮಾಡಿದ್ದೆ, ಸೊ ಕಮ್ಮಿ ಇದೆ ಅಂತ ಹೇಳ್ತಾನೆ. ಅವರು ಹಾಗೆ ಓನರ್ನ ಮೀಟಾಗಿ ಮನೆ ನೋಡಿದಾಗ ಜಾನ್ಗೆ ಇಷ್ಟ ಆಗುತ್ತೆ. ಅದೇ ಟೈಮಲ್ಲಿ ಪೊಲೀಸ್ ಅಲ್ಲಿಗೆ ಬಂದು ಸೂಸೈಡ್ ಕೇಸ್ ಬಗ್ಗೆ ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೀರೋಗೆ ಹೇಳಿದಾಗ ಹೀರೋ ಆವಾಗ ನನಗೆ ಅಸಿಸ್ಟೆಂಟ್ ಬೇಕು ಅಂತ ಹೇಳ್ತಾನೆ. ಆವಾಗ ಪೊಲೀಸ್ ಅವನು ನನ್ನ ಜೊತೆ ಬರ್ತೀಯಾ ಇಲ್ಲ ನೀನೇ ಬರ್ತೀಯಾ ಅಂತ ಕೇಳಿದಾಗ ನಾನು ಕಾರಲ್ಲಿ ಬರ್ತೇನೆ ಅಂತ ಹೇಳ್ತಾನೆ. ಪೊಲೀಸ್ ಹೋದ ತಕ್ಷಣ ಹೀರೋ ಖುಷಿಲಿ ಡ್ಯಾನ್ಸ್ ಮಾಡ್ತಾನೆ, ಕೇಸ್ ಸಿಕ್ಕಿದ ಖುಷಿಯಲ್ಲಿ. ಹೀರೋ ಜಾನ್ ಹತ್ರ ಒಟ್ಟಿಗೆ ಬರ್ತೀಯಾ ಅಂತ ಕೇಳಿದಾಗ ಜಾನ್ ಕೂಡ ಬರ್ತೇನೆ ಅಂತ ಹೇಳ್ತಾನೆ. ಆವಾಗ ಅವರಿಬ್ಬರು ಒಟ್ಟಿಗೆ ಹೊರಡ್ತಾರೆ. ಕಾರಲ್ಲಿ ಹೋಗುವಾಗ ಜಾನ್ ಕೇಳ್ತಾನೆ ನಿನಗೆ ಹೇಗೆ ಎಲ್ಲ ವಿಷಯ ಗೊತ್ತಾಯಿತು ಅಂತ. ಆವಾಗ ಹೀರೋ ಹೇಳ್ತಾನೆ ಹೇರ್ ಸ್ಟೈಲಿಂದ ನೀನು ಮಿಲ್ಟ್ರಿ ಅವನು ಅಂತ ಗೊತ್ತಾಯಿತು, ಮಾತಾಡೋದು ನೋಡಿ ನೀನು ಆರ್ಮಿ ಡಾಕ್ಟರ್ ಅಂತ ಗೊತ್ತಾಯಿತು, ನೀನು ಕುಂತ್ಕೊಂಡು ನಡೀತೀಯ ಬಟ್ ಚಾರ್ನೂ ಕೇಳಿಲ್ಲ ಯಾಕಂದರೆ ನೀನೇನೋ ಬೇರೆ ಯೋಚನೆ ಮಾಡ್ತಿದ್ದೆ, ಯುದ್ಧದ ಕಾರಣದಿಂದಾಗಿ ಸೈಕಲಾಜಿಕಲ್ ಪ್ರಾಬ್ಲಮ್ ಆಗಿರಬೇಕು, ಹೀಗೆ ಆಗಿರಬೇಕು ಅಂದರೆ ಒಂದು ಅಫ್ಘಾನಿಸ್ತಾನ ಅಲ್ಲ ಇರಾಕ್ ಆಗಿರಬೇಕು, ಅದಕ್ಕೆ ನಾನು ಕೇಳಿದೆ ಅಂತ. ಮತ್ತು ಬ್ರದರ್ ಬಗ್ಗೆ ಹೇಗೆ ಹೇಳಿದೆ ಅಂದರೆ ಚೀಪಾಗಿ ಮನೆ ಹುಡುಕೋ, ನೀನು ಕಾಸ್ಟ್ಲಿ ಆಗಿರೋ ಮೊಬೈಲ್ ಇಟ್ಕೊಂಡಿದ್ದೀಯ, ಹಾಗೆ ಆ ಮೊಬೈಲಲ್ಲಿ ಫುಲ್ ಸ್ಕ್ರ್ಯಾಚ್ ಇದೆ, ಎಕ್ಸ್ಪೆನ್ಸಿವ್ ವಸ್ತುನ ಯಾರಾದರೂ ಯಾಕೆ ಹಾಗೆ ಎತ್ಕೊಳ್ತಾರೆ, ಸೊ ಅದು ಯಾರಿಂದಲೂ ಗಿಫ್ಟ್, ಜಸ್ಟ್ 6 ಮಂತ್ ಓಲ್ಡ್ ವಸ್ತು ಯಾಕೆ ಇನ್ನೊಬ್ಬರು ಕೊಟ್ಟರೆ ಫ್ಯಾಮಿಲಿ ಅವರಿಗೆ ಫಾದರ್ ಇಂದ ಚಾನ್ಸ್ ಇಲ್ಲ, ಯಾಕಂತ ಹೇಳಿದರೆ ಯಂಗರ್ ಒನ್ ಯೂಸ್ ಮಾಡೋ ಫೋನು, ಸೊ ಬ್ರದರ್ ಆಗಿರಬೇಕು.
ಬ್ರದರ್ದು ಡ್ರಿಂಕಿಂಗ್ ಪ್ರಾಬ್ಲಮ್ನ ಚಾರ್ಜ್ ಪಾಯಿಂಟಲ್ಲಿ ಸ್ಕ್ರ್ಯಾಚ್ ನೋಡಿ ಕುಡಿದು ಚಾರ್ಜ್ ಆಗೋ ಸ್ಕ್ರ್ಯಾಚ್ ಅದು ಜಾನ್ ಹೇಳ್ತಾನೆ ಇದು ಅಮೇಝಿಂಗ್ ಅಂತ. ಮರ್ಡರ್ ಪ್ಲೇಸ್ಗೆ ಹೋಗ್ತಾರೆ. ಅಲ್ಲಿ ಇಬ್ಬರು ಪೊಲೀಸರ ಚೆಲ್ಲಾಟ ನೋಡಿಬಿಟ್ಟು ಹೇಳಿಬಿಡ್ತಾನೆ. ಆಮೇಲೆ ಇನ್ವೆಸ್ಟಿಗೇಷನ್ಗೆ ಅಂತ ಸ್ಟಾರ್ಟ್ ಮಾಡ್ತಾನೆ. ಡೆಡ್ ಬಾಡಿ ಉಲ್ಟಾ ಬಿದ್ದಿರುತ್ತೆ. ಬಾಡಿ ಹತ್ರ ರೆಚೆ ಅಂತ ಸ್ಕ್ರ್ಯಾಚ್ ಮಾಡಿ ಬರೆದಿರುತ್ತೆ ನೆಲದಲ್ಲಿ. ಹೀರೋ ಫುಲ್ ಚೆಕ್ ಮಾಡಿ ಹೇಳ್ತಾನೆ, ಇವಳು ಔಟ್ ಆಫ್ ಟೌನಿಂದ ಬಂದಿರೋದು, ಜಸ್ಟ್ 1 ಡೇಗೋಸ್ಕರ ಬಂದಿದ್ದಾಳೆ. ಕಾರ್ಡಿಫೋ ಅನ್ನೋ ಪ್ಲೇಸಿಂದ ಬಂದಿದ್ದಾಳೆ. ಯಾಕಂದರೆ ಬಟ್ಟೆ ಒದ್ದೆ ಇದೆ. ಇವತ್ತು ಮಳೆ ಬಂದಿರೋದು ಕಾರ್ಡಿಫಲ್ಲಿ ಮಾತ್ರ. ಮತ್ತು ಅವಳು ಮ್ಯಾರಿಡ್ ಅನ್ಹ್ಯಾಪಿ ಆಗಿದ್ದಾಳೆ. ಯಾಕಂದರೆ ರಿಂಗ್ ಸ್ವಲ್ಪ ಕೂಡ ಕ್ಲೀನ್ ಇಲ್ಲ. ಅವಳಿಗೆ ಒಬ್ಬ ಲವರ್ ಇದ್ದಾನೆ. ಯಾಕಂದರೆ ಅವಳ ಇನ್ನೊಂದು ರಿಂಗ್ ಕ್ಲೀನಾಗಿದೆ ಅಂತ. ಸೂಟ್ ಕೇಸ್ ಒಂದು ಇದೆ ಇವಳದು, ಅದನ್ನು ಹುಡುಕಿ ಅಂತ ಹೇಳ್ತಾನೆ. ಯಾಕಂದರೆ ಸೂಟ್ ಕೇಸ್ ಡ್ರ್ಯಾಗ್ ಮಾಡಿ ಬರುವಾಗ ಚಪ್ಪಲಿ ಮತ್ತು ಕಾಲಲ್ಲಿ ಮಣ್ಣು ಬಿದ್ದಿರುತ್ತೆ ಅಂತ. ಸೂಟ್ ಕೇಸ್ ಎಲ್ಲೂ ಇಲ್ಲ ಅಂತ ಹೇಳಿದಾಗ, ಸೊ ಇದು ಸೂಸೈಡ್ ಅಲ್ಲ, ಮರ್ಡರ್. ಸೊ ಎಲ್ಲ ಸೂಸೈಡ್ ಮರ್ಡರ್ ಆಗಿರಬೇಕು. ಸೊ ಅವಳು ಇಲ್ಲಿಗೆ ಬಂದಿದ್ದಾಳೆ ಅಂತ ಹೇಳಿದರೆ ಟ್ಯಾಕ್ಸಿಯಲ್ಲೇ ಬಂದಿರಬೇಕು. ಇದರಲ್ಲಿ ಕಿಲ್ಲರ್ ಒಂದು ಮಿಸ್ಟೇಕ್ ಮಾಡಿದ್ದಾನೆ. ಏನು ಅಂತ ಹೇಳಿದರೆ ಪಿಂಕ್ ಅಂತ ಹೇಳಿ ಹೋಗ್ತಾನೆ. ನೆಕ್ಸ್ಟ್ ಹೀರೋ ಜಾನ್ನ ಮನೆಗೆ ಬರಲಿಕ್ಕೆ ಹೇಳ್ತಾನೆ. ಅವನು ಬಂದಾಗ ಒಂದು ಮೆಸೇಜ್ ಮಾಡು ಒಂದು ನಂಬರಿಗೆ ಅಂತ ಹೇಳಿ ಮೆಸೇಜ್ ಮಾಡಿಸ್ತಾನೆ. ಅವನು ಮೆಸೇಜ್ ಮಾಡುವಾಗ ಇವನೊಂದು ಸೂಟ್ ಕೇಸ್ ಓಪನ್ ಮಾಡ್ತಾನೆ. ಆ ಸೂಟ್ ಕೇಸ್ ಮರ್ಡರ್ ಆಗಿರೋದಾಗಿರುತ್ತೆ. ನಿಮಗೆ ಎಲ್ಲಿ ಸಿಕ್ತು ಅಂತ ಜಾನ್ ಕೇಳಿದಾಗ ಹೀರೋ ಹೇಳ್ತಾನೆ, 5 ಮಿನಿಟ್ಸ್ ಅಲ್ಲಿ ಕಿಲ್ಲರ್ಗೆ ಗೊತ್ತಾಗುತ್ತೆ ಬ್ಯಾಗ್ ಅವನ ಹತ್ರನೇ ಇದೆ ಅಂತ. ಅವನ ಮಿಸ್ಟೇಕ್ ಗೊತ್ತಾಗಿ ಅವನು ಅದನ್ನು ಎಲ್ಲಿ ಆದರೂ ಹಾಕಬೇಕು ಅಂತ ನೋಡ್ತಾನೆ. ಸೊ ಆ ಮರ್ಡರ್ ಪ್ಲೇಸ್ ಆಗಿರೋ ಹತ್ತಿರದಲ್ಲಿ ಎಲ್ಲೆಲ್ಲ ಹಾಕ್ಬೋದು ಅಂತ ಪ್ಲೇಸ್ ಇರುವಂಥ ಎಲ್ಲ ಪ್ಲೇಸನ್ನ ಹುಡುಕಿದಾಗ ನನಗೆ ಈ ಬ್ಯಾಗ್ ಸಿಕ್ತು ಅಂತ ಹೇಳ್ತಾನೆ. ಸೊ ಇದರಲ್ಲಿ ಅವಳದು ಮೊಬೈಲ್ ಒಂದು ಮಿಸ್ಸಿಂಗ್ ಆಗಿರುತ್ತೆ. ಅದು ಎಲ್ಲೂ ಸಿಕ್ಕಿರಲ್ಲ. ಸೊ ಆವಾಗ ಗೊತ್ತಾಗುತ್ತೆ ಅವಳ ಮೊಬೈಲ್ ಮರ್ಡರರ್ ಹತ್ರನೇ ಇದೆ. ಸೊ ನೀನು ಮೆಸೇಜ್ ಮಾಡಿರೋದು ಮರ್ಡರರ್ಗೆ ಅಂತ. ಈ ಮೆಸೇಜ್ನ ಬೇರೆಯವ್ರು ನೋಡಿದರೆ ಏನು ಟೆನ್ಷನ್ ಆಗೋಲ್ಲ, ಆದರೆ ಏನಾದರೂ ಕಿಲ್ಲರ್ ನೋಡಿದರೆ ಪಕ್ಕ ಭಯ ಪಟ್ಟಿರ್ತಾನೆ ಅಂತ ಹೇಳ್ತಾನೆ. ನಂತರ ಅವರು ಊಟ ಮಾಡೋಕ್ಕೆ ಹೊರಗಡೆ ಹೋಗ್ತಾರೆ. ಆರ್ಡ್ರ್ ಮಾಡುವಾಗ ಯಾರೋ ಒಬ್ಬ ಟ್ಯಾಕ್ಸಿಯಲ್ಲಿ ಇವ್ರನ್ನ ನೋಡ್ತಾ ಇದ್ದಾಗೆ ಅನಿಸುತ್ತೆ. ಆವಾಗ ಓಡಿಸ್ಕೊಂಡು ಹೋದಾಗ ಟ್ಯಾಕ್ಸಿ ಮುಂದೆ ಹೋಗುತ್ತೆ. ಹೀರೋಗೆ ಸಿಟಿದು ಎಲ್ಲ ಸ್ಟ್ರೀಟ್ಸ್ ಗೊತ್ತಿರೋದ್ರಿಂದ ಅವನು ಎಲ್ಲಿ ಆಗಿ ಪಾಸ್ ಆಗ್ತಾರೆ ಅಂತ ಯೋಚನೆ ಮಾಡಿ ಬಿಲ್ಡಿಂಗ್ ಮೇಲೆಯಿಂದ ಶಾರ್ಟ್ ಕಟ್ ತಗೊಂಡು ಹಿಂದೆ ಹೋಗ್ತಾನೆ. ಕೊನೆಗೆ ಟ್ಯಾಕ್ಸಿ ಸಿಗುತ್ತೆ. ಅದರಲ್ಲಿ ಇದ್ದವನ್ನ ನೋಡಿದಾಗ ಗೊತ್ತಾಗುತ್ತೆ ಅವನು ಕಿಲ್ಲರ್ ಅಲ್ಲ ಅಂತ. ಯಾಕಂದರೆ ಅವನು ಹೊಸದಾಗಿ ಬಂದಿರ್ತಾನೆ. ಅವನಿಗೆ ವೆಲ್ಕಮ್ ಟು ಲಂಡನ್ ಅಂತ ಹೇಳಿ ಅಲ್ಲಿಂದ ಮನೆಗೆ ಬರ್ತಾನೆ. ಬಂದಾಗ ಪೊಲೀಸ್ ಅವರು ಇವನ ಮನೆ ಚೆಕ್ ಮಾಡ್ತಾ ಇರ್ತಾರೆ. ಯಾಕಂದರೆ ಸೂಟ್ ಕೇಸ್ ಹೀರೋ ಮನೇಲಿ ಇರುತ್ತೆ. ಆವಾಗ ಮನೆ ಓನರ್ ಬಂದು ಒಂದು ಟ್ಯಾಕ್ಸಿ ಬಂದಿದೆ ಅಂತ ಹೇಳ್ತಾನೆ. ಹೀರೋ ನಾನು ಯಾವ ಟ್ಯಾಕ್ಸಿನೂ ಹೇಳಿಲ್ಲ ಅಂತ ಹೇಳ್ತಾನೆ. ಆವಾಗ ಹೀರೋ ಫ್ಲ್ಯಾಶ್ ಆಗುತ್ತೆ, ರೇಚೆಲ್ ಅನ್ನೋದು ಮೇಲ್ ID ಪಾಸ್ವರ್ಡ್. ಯಾಕಂತ ಹೇಳಿದರೆ ಅವಳಿಗೆ ಮೊದಲೇ ಗೊತ್ತಿರುತ್ತೆ ಅವಳು ಸಾಯ್ತಾಳೆ ಅಂತ. ಸೊ ಫೋನ್ನ ಮರ್ಡರರ್ ಹತ್ರ ಬಿಟ್ಬಿಟ್ಟು ಅವಳು ಫೈಂಡ್ ಮೈ ಫೋನ್ ಅಂತ ಒಂದು ಆಪ್ಷನ್ನ ಯೂಸ್ ಮಾಡಿರ್ತಾಳೆ. ಸೊ ಆ ಮೇಲ್ ಅಲ್ಲಿ ಚೆಕ್ ಮಾಡಿದಾಗ ಅವಳದು ಫೈಂಡ್ ಮೈ ಫೋನಿದ್ದು ಲಿಂಕ್ ಸಿಗುತ್ತೆ. ಅದನ್ನು ಓಪನ್ ಮಾಡಿ ಲೊಕೇಶನ್ ಚೆಕ್ ಮಾಡಿದಾಗ ಆ ಲೊಕೇಶನ್ ಹೀರೋದು ಮನೆ ಹತ್ರನೇ ತೋರಿಸುತ್ತೆ. ಸೊ ಹೀರೋ ಥಿಂಕ್ ಮಾಡ್ತಾನೆ, ಮರ್ಡರರ್ ರ್ಯಾಂಡಮ್ ಆಗಿ ಕಿಲ್ ಮಾಡ್ತಿದ್ದಾನೆ. ಹಾಗಾದರೆ ಅವನಿಗೆ ಜನರು ಹೇಗೆ ಈಸಿಯಾಗಿ ಸಿಗ್ತಾರೆ ಅಂತ ಗೊತ್ತು. ಅವನು ಫ್ರೀಯಾಗಿ ಎಲ್ಲ ಕಡೆ ಓಡಾಡ್ತಿದ್ದಾನೆ. ಇಲ್ಲಿ ಯಾವಾಗ ಪ್ಲೇಸಲ್ಲಿ ಖಾಲಿ ಇರುತ್ತೆ ಅಂತ ಗೊತ್ತಿದೆ. ಸೊ ಇದೆಲ್ಲ ಇರೋದು ಟ್ಯಾಕ್ಸಿ ಡ್ರೈವರ್ಗೆ ಮಾತ್ರ. ಸೊ ಟ್ಯಾಕ್ಸಿ ಡ್ರೈವರೇ ಕೊಲೆಗಾರ ಆಗಿರಬೇಕು ಅಂತ ಯೋಚನೆ ಮಾಡುವಾಗ ಅವನಿಗೆ ನೆನಪಾಗುತ್ತೆ ಓನರ್ ಬಂದು ಯಾರೋ ಟ್ಯಾಕ್ಸಿಯವರು ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ದ ಅಂತ. ಸೊ ಅದಕ್ಕೆ ಅವನೇ ಕಿಲ್ಲರ್ ಅಂತೇಳಿ ಅವನ ಹತ್ರ ಹೋಗಿ ಮಾತಾಡಬೇಕು ಅಂತ ಅವನ ಜೊತೆ ಹೊರಡ್ತಾನೆ. ಅವರಿಬ್ಬರು ಸೀದಾ ಒಂದು ಕಾಲೇಜ್ ಹತ್ತಿರ ಬರ್ತಾರೆ. ಅಲ್ಲಿ ಇಬ್ಬರು ಒಂದು ರೂಮ್ ಒಳಗಡೆ ಹೋಗಿ ಕೂತ್ಕೊಳ್ತಾರೆ. ಕಿಲ್ಲರ್ 2 ಟ್ಯಾಬ್ಲೆಟ್ನಲ್ಲಿ ಒಂದು ಅವನ ಹತ್ರ ಇಟ್ಕೊಂಡು ಇನ್ನೊಂದು ಹೀರೋಗೆ ಕೊಡ್ತಾರೆ. ಸೊ ಹೀರೋ ಅದನ್ನು ತಗೊಂಡು ನೀನು ತೆಗೋ, ಒಂದು ನಾನು ತಗೊಳ್ತೀನಿ ಅಂತ ಹೇಳ್ತಾನೆ. ನಿನಗೆ ಬದುಕಲಿಕ್ಕೆ ಆಸೆ ಇಲ್ಲ ಅಂತ ಹೀರೋ ಕಿಲ್ಲರ್ಗೆ ಹೇಳ್ತಾನೆ. ಯಾಕಂತೇಳಿದರೆ ನಿಂಗೇನು ಹುಷಾರಿಲ್ಲದೆ ಇರಬೇಕು, ನೀನು ಜಾಸ್ತಿ ದಿನ ಬದುಕಲ್ಲ ಅನಿಸುತ್ತೆ ಅಂತ. ಆವಾಗ ಕಿಲ್ಲರ್ ಹೇಳ್ತಾನೆ, ಹೌದು, ನಾನು ಯಾವಾಗ ಸಾಯ್ತೇನೋ ಅಂತ ನನಗೆ ಗೊತ್ತಿಲ್ಲ, ನಾನು 4 ಜನರಿಗಿಂತ ಜಾಸ್ತಿ ಬದುಕ್ತೆ ಅಂತ ಹೇಳ್ತಾನೆ. ಆವಾಗ ಹೀರೋ ಇದು ಜಸ್ಟ್ ಆಟಕ್ಕೋಸ್ಕರ ಮಾಡ್ತಿಲ್ಲ, ಇದರಿಂದ ಬೇರೆ ಏನೋ ಲಾಭಕ್ಕೋಸ್ಕರ ಮಾಡ್ತಿದ್ಯಾ ಅಂತ ಹೇಳ್ತಾನೆ. ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ ಏನಾದರೂ ಮಾಡ್ತಿದ್ಯಾ ಅಂತ ಹೇಳ್ತಾನೆ. ಯಾಕಂತ ಹೇಳಿದರೆ ಅವ್ರ ಮಕ್ಕಳ ಫೋಟೋ ಅವನ ಕ್ಯಾಬಲ್ಲಿ ಇದ್ದಿರುತ್ತೆ. ಸೊ ಅದಕ್ಕೆ ಕಿಲ್ಲರ್ ಹೇಳ್ತಾನೆ, ಎಸ್ ಹೌದು, ನಾನು ಅಷ್ಟೇನು ಕ್ಯಾಬಲ್ಲಿ ದುಡಿತಿಲ್ಲ, ನಾನು ಸತ್ರು ಮಕ್ಕಳಿಗೇನೂ ಸಿಗಲ್ಲ. ಹೀಗೆ ಒಬ್ಬ ಸ್ಪಾನ್ಸರ್ ಮಾಡ್ತಿದ್ದಾನೆ ಕಿಲ್ ಮಾಡೋದಕ್ಕೆ. ಅವನು ನಿನ್ನ ದೊಡ್ಡ ಫ್ಯಾನ್ ಅಂತೆ.
ಅವನು ದುಡ್ಡು ಕೊಟ್ಟು ಮಾಡಿಸ್ತಿದ್ದಾನೆ ಅಂತ. ಸಾಕು ಈ ಮಾತು, ಸೆಲೆಕ್ಟ್ ಮಾಡು ಒಂದಣ್ಣ ಅಂತ ಹೇಳ್ತಾನೆ. ಈ ಕಡೆ ಇಂದ ಜಾನ್ ಹೀರೋನ ಫೋನ್ ಟ್ರ್ಯಾಕ್ ಮಾಡಿ ಬಂದು ಹುಡ್ತಾ ಇರ್ತಾನೆ. ಹೀರೋ ನಾನು ತಿನ್ನಲ್ಲ ಅಂತ ಹೇಳಿದಾಗ ತಿಂದಿಲ್ಲ ಅಂದರೆ ಶೂಟ್ ಮಾಡ್ತೇನೆ ಅಂತ ಗನ್ ಎತ್ಕೋತಾನೆ. ಆವಾಗ ಹೀರೋ ನಾನು ಶೂಟ್ ಮಾಡ್ಕೋ ಅಂತ ಹೇಳ್ಕೊಳ್ತಾನೆ. ಆವಾಗ ಕಿಲ್ಲರ್ ಶೂಟ್ ಮಾಡಿದಾಗ ಹೀರೋಗೆ ಏನೂ ಆಗಲ್ಲ, ಯಾಕಂತ ಹೇಳಿದರೆ ಅದು ಡಮ್ಮಿ ಗನ್ ಆಗಿರುತ್ತೆ. ಹೀರೋ ಹೊರಡ್ತಾನೆ, ಕೋರ್ಟಲ್ಲಿ ನೋಡ್ಕೊಳ್ತಾನೆ ಅಂತ ಹೇಳ್ತಾನೆ. ಆವಾಗ ಕಿಲ್ಲರ್ ಹೇಳ್ತಾನೆ, ಕೊನೆಗಾದರೂ ಯಾವ ಟ್ಯಾಬ್ಲೆಟ್ ಅಂತ ಸೆಲೆಕ್ಟ್ ಮಾಡು, ನಿನ್ನ ಬುದ್ಧಿವಂತಿಕೆ ತೋರಿಸು ಅಂತ. ಅದಕ್ಕೆ ಹೀರೋ ಬಂದು ಒಂದು ಟ್ಯಾಬ್ಲೆಟ್ನ ಎತ್ಕೊಂಡು ಇನ್ನೇನು ತಿನ್ನಬೇಕು ಅನ್ನುವಾಗ ಆ ಕಡೆಯಿಂದ ಇವನು ಜಾನ್ ಹೀರೋನ ಹುಡ್ಕೊಂಡು ಬಂದು ಒಪೋಸಿಟ್ ಬಿಲ್ಡಿಂಗಲ್ಲಿ ಇದ್ದಿರ್ತಾನೆ. ಒಪೋಸಿಟ್ ಬಿಲ್ಡಿಂಗಲ್ಲಿ ನೋಡುವಾಗ ಈ ಕಡೆ ಹೀರೋ ಟ್ಯಾಬ್ಲೆಟ್ ಎತ್ಕೊಳ್ಳಿಕ್ಕೆ ತಿನ್ನೋಕ್ಕೆ ಅಂತ ನೋಡ್ತಿರ್ತಾನೆ. ಆವಾಗ ಒಪೋಸಿಟ್ ಬಿಲ್ಡಿಂಗಲ್ಲಿದ್ದ ಜಾನ್ ಡೈರೆಕ್ಟಾಗಿ ಶೂಟ್ ಮಾಡ್ತಾನೆ. ಕಿಲ್ಲರ್ ಅಲ್ಲೇ ಸತ್ತೋಗ್ತಾನೆ. ಹೀಗೆ ಮರ್ಡರ್ ಮಿಸ್ಟ್ರಿ ಕ್ಲಿಯರ್ ಆಗುತ್ತೆ.